ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಉತ್ತಮವಾಗ್ತಾ ಇದೆ. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಂತೂ ನಿರಂತರವಾಗಿ ವರುಣ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ಸಹಜವಾಗಿಯೇ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಹಾಗಾದ್ರೆ ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಹೇಗಿದೆ? ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ? ಬನ್ನಿ ನೋಡ್ಕೊಂಡು ಬರೋಣ. ಕರಾವಳಿಯಲ್ಲಿ ಮುಂಗಾರು ಅಬ್ಬರ. ಅಂಕೋಲಾ, ಕುಮಟಾ, ಹೊನ್ನಾವರದಲ್ಲಿ ಜಲದಿಗ್ಬಂಧನ. ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ ಅಘನಾಶಿನಿ ಕಾಳಿ. ಒಂದ್ ಕಡೆ ಗುಡ್ಡ ಕುಸಿತ, ಮತ್ತೊಂದ್ ಕಡೆ ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ನದಿಗಳು, ಮನೆ, ಕೃಷಿ ಜಮೀನುಗಳು ಜಲಾವೃತ. ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯದು. ಕಳೆದ 24 ಗಂಟೆಯಲ್ಲಿ ಸುರಿದ ಮಳೆ ಕರಾವಳಿಯ ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ, ಮಲೆನಾಡಿನ ಯಲ್ಲಾಪುರ, ಶಿರಸಿ ಭಾಗವನ್ನ ಅಕ್ಷರಶಃ ನಲಗಿ ಹೋಗುವಂತೆ ಮಾಡಿದೆ. ಅಂಕೋಲಾದಲ್ಲಿ ಗಂಗಾವಳಿ ನದಿ ನೀರು ಉಕ್ಕಿ ಹಲವು ಗ್ರಾಮಗಳಿಗೆ ನುಗ್ಗಿ 20ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿದೆ. ಸೇತುವೆ, ರಸ್ತೆ ಜಲಾವೃತ ಆಗಿ ಜನರು ಅಕ್ಷರಶಃ ನಿರಾಶ್ರಿತರಾದ್ರು. ಮೊದಲನೇ ಕ್ರಮ, ಗಂಗಾವಳಿಯಲ್ಲಿ ನೀರು ಪ್ರವಾಹ ರೀತಿಯಲ್ಲಿ ಬರ್ತಾ ಇದೆ. ಈ ಸುತ್ತಮುತ್ತಲಿನ ಪ್ರದೇಶ ಹಿನ್ನೀರಿನಿಂದಾಗಿ ಜಲಾವೃತಗೊಂಡಿದೆ. ಹಾಗಾಗಿ ಈ ಭಾಗದ ಜನರನ್ನು ನಾವು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಿಕ್ಕೆ, ಈ ಮಳೆ ಆಗ್ತಾ ಇರೋದ್ರಿಂದ ಹಿನ್ನೀರಿನ ಪ್ರಮಾಣ ಹೆಚ್ಚಾಗಿದೆ. ಈ ಭಾಗದಲ್ಲಿರುವಂಥ ಸುಮಾರು ಒಂದು 20 ಮನೆಗಳು ಜಲಾವೃತಗೊಂಡಿವೆ. ಅವ್ರನ್ನೆಲ್ಲರನ್ನೂ ಕಾಳಜಿ ಕೇಂದ್ರಕ್ಕೆ, ಹೊನ್ನೆಬೈಲು, ಮಂಜುಗುಣಿ, ಬಿಳಿಯಂಗಿ, ಸಿಂಗನಮಕ್ಕಿ, ಈ 4 ಸ್ಥಳದಿಂದ ಅವ್ರನ್ನ ಶಿಫ್ಟ್ ಮಾಡಿಸಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿಸಕ್ಕೆ ವ್ಯವಸ್ಥೆ ಮಾಡ್ತಾರೆ. ದಾಂಡೇಲಿ ಭಾಗದ ಅಪ್ಪರ್ ಕಾನೇರಿ ಜಲಾಶಯದಲ್ಲಿ ನೀರಿನ ಗರಿಷ್ಠ ಮಟ್ಟ ಮುಟ್ಟೋದಕ್ಕೆ 10 ಮೀಟರ್ ಮಾತ್ರ ಬಾಕಿ ಇದ್ದು, ಜಲಾಶಯದಿಂದ ನೀರು ಹೊರಬಿಡುವ ಸಾಧ್ಯತೆ ಇದೆ. ಹೀಗಾಗಿ ಜಲಾಶಯ ಪ್ರದೇಶದ ಜನರು ಬೇರೆಡೆ ಸ್ಥಳಾಂತರಗೊಳ್ಳೋಕೆ ಸೂಚನೆ ಕೊಡಲಾಗಿದೆ. ಹೆಚ್ಚಿನ ಮಳೆ ಆಗಿದ್ರಿಂದ ಇಂದು ಕುಮಟಾ, ಭಟ್ಕಳ, ಹೊನ್ನಾವರದ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಹೊನ್ನಾವರದಲ್ಲಿ 4 ಕಾಳಜಿ ಕೇಂದ್ರ ಹಾಗೂ ಅಂಕೋಲಾ, ಕುಮಟಾದಲ್ಲಿ ತಲಾ 1 ಕಾಳಜಿ ಕೇಂದ್ರ ಪ್ರಾರಂಭ ಆಗಿದೆ. ಜಿಲ್ಲೆಯಲ್ಲಿ ಈವರೆಗೂ 92 ಮನೆಗಳಿಗೆ ಹಾನಿಯಾಗಿದ್ದು, 1 ಜಾನುವಾರು ಸಾವನ್ನಪ್ಪಿದೆ. ಮುಂದಿನ 3-4 ದಿನಗಳ ಕಾಲ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ಇದ್ದು, ತಲಾ 5 ಜನರ 2 ಎನ್ಡಿಆರ್ಎಫ್ ತಂಡ ಜಿಲ್ಲೆಗೆ ಆಗಮಿಸ್ತಾ ಇದೆ. 439 ಪ್ರದೇಶಗಳಲ್ಲಿ ಗುಡ್ಡ ಕುಸಿತ ಆಗುವ ಸಾಧ್ಯತೆ ಬಗ್ಗೆ ಕೂಡ ಗುರುತು ಮಾಡಲಾಗಿತ್ತು. ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಸದ್ಯ ಕರಾವಳಿ, ಮಲೆನಾಡಲ್ಲಿ ವ್ಯಾಪಕ ಮಳೆ ಜನರನ್ನ ದಂಗಾಗಿಸಿದೆ. ಇನ್ನು ಜುಲೈ 9ರವರೆಗೂ ಹೆಚ್ಚು ಮಳೆಯಾಗುವ ಸೂಚನೆ ಇದ್ದು, ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ನವೀನ್, ಪಬ್ಲಿಕ್ ಟಿವಿ, ಕಾರವಾರ.